ಹಾಯ್ ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಹಾಕುತ್ತಿರುವಾಗ ಏನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ, ಏನಾದ್ರೂ ಎರರ್ ಫೇಸ್ ಮಾಡ್ತಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈಗ ನಿಮ್ಗೆ ಗೊತ್ತಿದೆ, ಈಗ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಹಾಕುತ್ತಿರುವಾಗ ಟೋಟಲ್ ಇಲ್ಲಿ 5 ಸ್ಟೆಪ್ಸ್ ಬರುತ್ತೆ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಎಸ್-ಎಸ್-ಎಲ್-ಸಿ ಡೀಟೇಲ್ಸ್ ಮತ್ತು ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಮತ್ತು ನಿಮಗೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಇದನ್ನೆಲ್ಲ ಡಾಟಾ ನೀವು ಎಂಟರ್ ಮಾಡಿದ ನಂತರ ನಿಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಅವಾಗ ಸೆಕೆಂಡ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ, ಅವಾಗ ನಿಮಗೆ ಸೆಕೆಂಡ್ ಸ್ಟೆಪ್ ಗೆ ನೀವು ಹೋಗ್ತೀರಾ. ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡಿಗ್ರಿ ಸ್ಟೂಡೆಂಟ್ ಅವರು ಇಲ್ಲಿ ನೋ ಮಾಡ್ತೀರಾ. ಮತ್ತು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಎರಡು ರೀತಿಯ ಪ್ರಾಬ್ಲಮ್ ಫೇಸ್ ಆಗುತ್ತೆ. ನೀವು ಈಗ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಕೋರ್ಸ್ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ನಿಮಗೆ ಇಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ US ಇನ್ನೂ ಬಂದಿರಲ್ಲ. US ಬರುವವರೆಗೆ ನೀವು ವೇಟ್ ಮಾಡಬೇಕು. ಆಮೇಲೆ ನೀವು ಎಸ್-ಎಸ್-ಪಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕು. ಈಗ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದವರು ಇಲ್ಲಿ ಜಸ್ಟ್ ನೀವು ಯೂನಿವರ್ಸಿಟಿ ಸೆಲೆಕ್ಟ್ ಬೋರ್ಡ್ ಮಾಡ್ತೀರಾ. ಅಂದ್ರೆ ನಿಮಗೆ VTU ಇದ್ರೆ VTU ಅಂತ ಜಸ್ಟ್ ಸೆಲೆಕ್ಟ್ ಮಾಡ್ತೀರಾ. ಅದರ ನಂತರ UG ಅಥವಾ PG ನೀವು ಸೆಲೆಕ್ಟ್ ಮಾಡ್ತೀರಾ ಅಥವಾ US ನಲ್ಲಿ ಎಂಟರ್ ಮಾಡ್ತೀರಾ. US ಎಂಟರ್ ಮಾಡಿದ ನಂತರ ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀರಾ. ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಪಾಪ್ಅಪ್ ಮೆಸೇಜ್ ಬರುತ್ತೆ. ಯು ಕಾಂಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಹ್ಯಾಸ್ ಯುವರ್ ಅಕಾಡೆಮಿಕ್ ಅಂಡ್ ರಿಸಲ್ಟ್ ಡೀಟೇಲ್ಸ್ ಹ್ಯಾವ್ ನಾಟ್ ಯೆಟ್ ಬೀನ್ ಶೇರ್ಡ್ ಬೈ ಯುವರ್ ಯೂನಿವರ್ಸಿಟಿ ಅಂತ ನಿಮ್ಗೆ ಮೆಸೇಜ್ ಬರುತ್ತೆ. ಇದು ಬರೋದ್ ಕಾರಣ ಏನಂದ್ರೆ ಈಗ VTUದವ್ರದ್ದು ಈಗ ಎಕ್ಸಾಮ್ ಆಗಿದೆ. ನೀವೇನಾದ್ರೂ VTU ಯೂನಿವರ್ಸಿಟಿ ಈ ತರಲ್ಲಿ ಬರ್ತಿದಂದ್ರೆ ಈಗ ತಾನೇ ಎಕ್ಸಾಮ್ ಆಗಿದೆ, ಇನ್ನ ರಿಸಲ್ಟ್ ಅದು ಬರಬೇಕು. ರಿಸಲ್ಟ್ ಬಂದಾದ ನಂತರ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ರಿಸಲ್ಟ್ ಎಲ್ಲ ಎಸ್-ಎಸ್-ಪಿ ದವರಿಗೆ ಶೇರ್ ಮಾಡಿದ ನಂತರ ನೀವು ಎಸ್-ಎಸ್-ಪಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇನ್ನು ಕೆಲವು ಕಾಲೇಜ್ಗಳಿಗೆ ಇನ್ನ ಫೈನಲ್ ಎಕ್ಸಾಮ್ಸ್ ಇನ್ನ ಆಗಿಲ್ಲ. ಫೈನಲ್ ಎಕ್ಸಾಮ್ಸ್ ಆದ ನಂತರ ಅವರ ರಿಸಲ್ಟ್ ಬಂದಾದ ನಂತರ ಅವರು ಏನ್ ರಿಸಲ್ಟ್ ಡಾಟಾ ಇರುತ್ತೆ, ಅಕಾಡೆಮಿಕ್ ಡಾಟಾ ಇರುತ್ತೆ, ಅವ್ರು ಎಸ್-ಎಸ್-ಪಿ ಜೊತೆ ಶೇರ್ ಮಾಡಿದ ನಂತರ ನೀವು ಎಸ್-ಎಸ್-ಪಿ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬಹುದು. ಈಗ ನೀವು ಏನ್ ಮಾಡ್ಬೇಕಂದ್ರೆ ಈಗ ಜಸ್ಟ್ ನೀವು ವೇಟ್ ಮಾಡಿ. ನಿಮ್ಮ ರಿಸಲ್ಟ್ ಬಂದಾದ ನಂತರ ನಿಮ್ಮ ಸ್ಕಾಲರ್ಶಿಪ್ ಸೆಕ್ಷನ್ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸೆಕ್ಷನ್ ಅಲ್ಲಿ ಹೋಗಿ ಕೇಳಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಶೇರ್ ಆಗಿದೆ ಇಲ್ವಾ ಅಂತ. ಶೇರ್ ಆಗಿದ್ರೆ ನೀವು ಎಸ್-ಎಸ್-ಪಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಅದರ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಶೇರ್ ಆಗಿತ್ತಂದ್ರೆ ನಾವು ವಿಡಿಯೋ ಮುಖಾಂತರ ತಿಳಿಸ್ತೇವೆ. ಆವಾಗ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಎಸ್-ಎಸ್-ಪಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು.